ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಎಲ್ಲ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ತಾಲೂಕಿನ ಎಲ್ಲ ರೈತ ಸಂಘಟನೆಯ ಪುಟ್ಟಣ್ಣಯ್ಯ ಬಣ ಪದಾಧಿಕಾರಿಗಳು, ರೈತರುಗಳು, ಸಾರ್ವಜನಿಕರು ಒಗ್ಗೂಡಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ತೀವ್ರ ಆಕ್ರೋಶಗೊಂಡು ತಾಲೂಕಿನ ಅವೇರಿಯನ್ನ ಮುತ್ತಿಗೆ ಹಾಕಲು ಮುಂದಾಗಿರುತ್ತಾರೆ. ರೈತರುಗಳು ಮತ್ತು ಸಾರ್ವಜನಿಕರುಗಳ ಸಮಸ್ಯೆಗಳು ಈ ಕೆಳಗಿನಂತಿರುತ್ತವೆ. 1. ರಸಗೊಬ್ಬರಗಳ ಬೆಲೆ ದಿನೇ ದಿನೇ ಹೆಚ್ಚಾಗ್ತಿದ್ದು ಅಲ್ಲದೆ ರೈತರಿಗೆ ಮಾತ್ರ 2 ತಿಂಗಳಿಗೆ 1 ಮೂಟೆ 1 ಎಕರೆಗೆ ನೀಡುತ್ತಿದ್ದಾರೆ ಅಂತ ಕೃಷಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಇಲ್ಲದೆ ಆಧಾರ್ ಲಿಂಕ್ ಮೇಲೆ 1 ಎಕರೆ ಭೂಮಿಗೆ 2 ಮೂಟೆ ರಸಗೊಬ್ಬರ ಕೊಡಬೇಕು. ರಸಗೊಬ್ಬರಗಳ ಮಳಿಗೆಗಳಲ್ಲಿ ರೈತರಿಗೆ ಬೇಕಾದಂತಹ ರಸಗೊಬ್ಬರಗಳು ಸಿಗ್ತಾ ಇಲ್ಲ. ಬೆಲೆ ಹೆಚ್ಚುತ್ತಿರುವ ರಸಗೊಬ್ಬರಗಳು ಇದೆ ಅಂತ ಹೇಳ್ತಾರೆ. ಇದಕ್ಕೆ ರೈತರಿಗೆ ಸಮರ್ಪಕವಾಗಿ ಬೀಜ, ರಸಗೊಬ್ಬರ ಕೊಡಬೇಕು. 2. ಅರಣ್ಯ ಇಲಾಖಾ ಅಧಿಕಾರಿಗಳು ರೈತರ ಮೇಲೆ ಸುಖಾಸುಮ್ಮನೆ ದಾವೆಗಳನ್ನು ಹೂಡುತ್ತಿದ್ದಾರೆ. ಬುಡಗವಾರಹಳ್ಳಿ, ನಕ್ಕಲಹಳ್ಳಿ, ದಾಸಾರ್ಲಹಳ್ಳಿ ಗ್ರಾಮಗಳಿಗೆ ಸಂಬಂಧಪಟ್ಟ ಸರ್ವೆ ನಂಬರ್ 30ರಲ್ಲಿ 297 ಎಕರೆ ಭೂಮಿಯಲ್ಲಿ ರೈತರು 50 ರಿಂದ 60 ವರ್ಷಗಳಿಂದ ಕೃಷಿ ಮಾಡ್ತಿದ್ದು ಈಗಲೂ ಕೃಷಿ ಮಾಡ್ತಿದ್ದಾರೆ. ಆದರೂ ಕೂಡ ಅರಣ್ಯಾಧಿಕಾರಿಗಳು ಮಧ್ಯೆ ಬರೋದು, ಕಿರುಕುಳ ಕೊಡೋದು, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹಿಂಸೆ ಕೊಡೋದು ಬಿಟ್ಟಿರೋದಿಲ್ಲ. ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ ಭೂಮಿ ಉಳುಮೆ ಮಾಡಿಕೊಳ್ಳಬಹುದು, ರೈತರಿಗೆ ತೊಂದರೆ ಕೊಡಬಾರದೆಂದು ಮಧ್ಯ ಆದೇಶವಾಗಿದ್ರೂ ಕೂಡ ತೊಂದರೆ ಕೊಡುತ್ತಿದ್ದಾರೆ. ಆದ್ರಿಂದ ತಾವು ಮಧ್ಯ ಪ್ರವೇಶ ಮಾಡಿ ರೈತರ ಭೂಮಿಗೆ ಯಾರೇ ಅಧಿಕಾರಿಗಳು ತಂಟೆ ತಕರಾರು ಕೊಡೋದು ಮಾಡಬಾರದು. ಹಾಗೆ ಅರಣ್ಯಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡಬೇಕು. 3. ಬೆಸ್ಕಾಂ ಇಲಾಖೆಯಲ್ಲಿ ಸರ್ಕಾರ ನಿಲುವುಗಳಿಂದ ಬಹಳ ಕಿರುಕುಳ ಆಗ್ತಿದೆ. ಕಾರಣ ಒಂದೊಂದು ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕವಾಗಿ 3 ರಿಂದ 4 ಲಕ್ಷ ಹಣ ಕೊಡಬೇಕು. ವಿದ್ಯುತ್ ಪರಿವರ್ತಕ ಸುಟ್ಟು ಹೋದಾಗ ರೈತರ ಹತ್ರ ಲೈನ್ಮನ್ಗಳು ಹಣ ವಸೂಲಿ ಮಾಡುತ್ತಿದ್ದಾರೆ. ಅದೇ ರೀತಿ ಸರ್ಕಾರದ ಆದೇಶದ ಪ್ರಕಾರ ವಿದ್ಯುತ್ ಪರಿವರ್ತಕ ಸುಟ್ಟು ಹೋದ್ರೆ 24 ಗಂಟೆಯಲ್ಲಿ ಅಳವಡಿಸಲು ಆದೇಶ ಇದ್ರೂ ಕೂಡ ರೈತರಿಗೆ ತೊಂದರೆ ಕೊಡ್ತಿದ್ದಾರೆ. ಇದನ್ನ ಬೆಸ್ಕಾಂ ಅಧಿಕಾರಿಗಳನ್ನ ಕರೆಸಿ ಸಭೆ ಮಾಡಬೇಕು. 4. ಬಾಶೆಟ್ಟಿಹಳ್ಳಿ ಹೋಬಳಿ ವ್ಯಾಪ್ತಿಗೆ ಬರುವ ಗೋಣಿಮರದಹಳ್ಳಿ ಗ್ರಾಮದ ಸರ್ವೆ ನಂಬರ್ 68 ಮತ್ತು 71ರ ಪೈಕಿ 40 ರಿಂದ 50 ಜನ ರೈತರು ಸುಮಾರು 40 ವರ್ಷಗಳಿಂದ ರಸ್ತೆ ಇದ್ದು 1 ವರ್ಷದ ಹಿಂದೆ ಸದರಿ ಗ್ರಾಮಕ್ಕೆ ಸೇರಿದ 2 ರೈತರು ರಸ್ತೆಯನ್ನು ಕಬಳಿಸಿರುತ್ತಾರೆ. ಈಗ ಅಲ್ಲಿರುವಂತಹ 50 ಜನ ರೈತರು ಕೃಷಿ ಚಟುವಟಿಕೆಗೆ ಹೋಗಲು ತೊಂದರೆ ಆಗಿದೆ. ಈಗಾಗಲೇ ತಮ್ಮ ಗಮನಕ್ಕೆ ಬಂದಿದ್ರೂ ಯಾವುದೇ ನಿರ್ದಿಷ್ಟವಾದ ಕ್ರಮ ಕೈಗೊಂಡಿರೋದಿಲ್ಲ. ಸರ್ಕಾರಿ ಗೋಮಾಳ ಭೂಮಿ ದುರಸ್ತಿಯಾಗಿಲ್ಲ, ಆದರೂ ಸಹ ಅಧಿಕಾರಿಗಳು ಸುಮ್ಮನಿದ್ದೀರಿ. ಈಗಾಗಲೇ ನರೇಗಾ ಯೋಜನೆ ಅಡಿಯಲ್ಲಿ ರಸ್ತೆ ಮತ್ತು ಮೋರಿ ಕಾಮಗಾರಿಯನ್ನು ಮಾಡಿದ್ದು, ಆದರೆ ಸದರಿ ಗ್ರಾಮದ 2 ಬಲಾಢ್ಯ ವ್ಯಕ್ತಿಗಳು ತೊಂದರೆ ಕೊಡೋದನ್ನು ನಿಲ್ಲಿಸಿ ತಕ್ಷಣ ರೈತರಿಗೆ ಕೃಷಿ ಮಾಡಲು ಅನುವು ಮಾಡಿಕೊಡ್ಬೇಕು. ನೀವು ಅಗತ್ಯ ಹೋಗಿ ಉಳುಮೆ ಮಾಡ್ಕೋಬಹುದು ಅಂತ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಅಗಲೇ ಹೋಗಿ ಉಳುಮೆ ಮಾಡಿ. ಅದಕ್ಕೂ ಅವ್ರೇನಾದ್ರು ಬಂದ್ರೆ ಫೋಟೋ ತೆಗೀರಿ, ಮೇಲ್ ಮತ್ತೆ ಒಂದ್ಸಲ ಬರೋಣ. ಆಗ್ಬೋದಾ? ಬೆಸ್ಕಾಂ ಇಲಾಖೆ ಇವತ್ತು ಒಂದು ಟ್ರಾನ್ಸ್ಫರ್ ಸುಟ್ಟೋದ್ರೆ ಸುಮಾರು ಅಲ್ಲಿರ್ತಕ್ಕಂಥ ಏನು ವ್ಯಕ್ತಿಗಳು 24 ಗಂಟೆಯಲ್ಲಿ ಫ್ರೀಯಾಗಿ ಮಾಡ್ಕೊಡ್ಬೇಕು ಅಂತ ಒಂದು ಆದೇಶ ಇದೆ. ಆದರೆ 2-3 ದಿವಸ ಆದರೂ ಮಾಡ್ಕೊಳ್ಳಲ್ಲ. ರೈತರಿಗೆ ಓದೋದು ಬರಲ್ಲ, ಅಲ್ಲಿ ದುಡ್ಡು ಕೇಳೋದು, ದುಡ್ಡು ಕೊಡದೇ ಇದ್ರೆ ಕೆಲಸಗಳಾಗಲ್ಲ, ಬೇಗ ಆಗಲ್ಲ, ಒಂದು ವಾರ ಆಗಿಕೊಳ್ಳಲ್ಲ. ಈ ರೀತಿಯ ಒಂದು ಸಮಸ್ಯೆಗಳಿದೆ. ಅದನ್ನು ಸೂಕ್ಷ್ಮವಾಗಿ ತಮ್ಮ ಇಲಾಖೆಗೆ, KEB ಇಲಾಖೆಗೆ ತಾವು ಸೂಚನೆ ಕೊಡಬೇಕು ಅಂತ ತಮ್ಮನ್ನು ಮನವಿ. ಆಯ್ತು, ಇವತ್ತು KEB ಇಲಾಖೆದ ಏನಿದೆ ದೂರು ಕೊಟ್ಟಿದ್ದೀರಾ, ಅದೇನಿದೆ ಆ ಇಲಾಖೆಗೆ ಒಂದು ಸ್ಪಷ್ಟನೆ ಕಳಿಸಿ ಏನು ಉತ್ತರ ಕೊಡ್ತಾರೆ ಅದರ ಪ್ರಕಾರ ಏನಿದೆ 24 ಗಂಟೆ ಫ್ರೀಯಾಗಿ ಮಾಡ್ಕೋಬೇಕು ಅಂತ. ಮತ್ತೆ ಭೂಶೆಟ್ಟಳ್ಳಿ ವ್ಯಾಪ್ತಿ ಗೋಳಿ ಮರದಕ್ಕೆ ಅದು ತಮ್ಗೆ ಗೊತ್ತಿದ್ದಂಗೆ 78-92 ಎಕರೆ ಉಚಿತ ನ್ಯಾಯಾಲಯದಲ್ಲಿ ಈಗಾಗಲೇ ಶೆಟ್ಟಳ್ಳಿ ಸರ್ವೆ ನಂಬರ್ 78ರಲ್ಲಿ ಉಚ್ಚ ನ್ಯಾಯಾಲಯದ ಸಂಬಂಧಪಟ್ಟ ಇಲಾಖೆಯಲ್ಲಿ ಇರುವುದರಿಂದ ರೈತರಿಗೆ ದುರಸ್ತಿ ಇಲ್ಲದೆ ಹಾಗೆ ಉಳಿದುಕೊಂಡಿದೆ. ತಕ್ಷಣ ದಾಖಲಾತಿಯನ್ನು ತರಿಸಬೇಕು. ಈಗ 53 ಅರ್ಜಿಗಳು ವಿಲೇವಾರಿ ಆಗಿದೆ ಹಾಗೂ ಉಳಿದುಕೊಂಡಿದ್ದ ಎಲ್ಲ ತಾಲೂಕುಗಳಲ್ಲಿ ವಿಲೇವಾರಿ ಆಗಿದೆ. ಆದರೆ ನಮ್ಮ ತಾಲೂಕಿನಲ್ಲಿ ಆಗಿಲ್ಲ. ಈ ಸಾಗುವಳಿ ಹಾನಿ ಇದ್ದರೂ ಕೂಡ ದುರಸ್ತಿ ಇಲ್ಲದೆ ಅಕ್ಕಪಕ್ಕ ಒತ್ತುವರಿ ಬಂದಿರುತ್ತಾರೆ. ಆದ್ದರಿಂದ ಹಿಂದೆ ಆಗಿರುವ ದುರಸ್ತಿ ಪ್ರಕಾರ ಮಾಡಬೇಕು. ಇಲ್ಲವಾದಲ್ಲಿ ಬಲಹೀನರಿಗೆ ಅನ್ಯಾಯವಾಗುತ್ತದೆ. 5. ದರಖಾಸ್ತು ಭೂಮಿಗಳು 53 ಮತ್ತು 57 ಅರ್ಜಿಗಳು ವಿಲೇವಾರಿ ಆಗದೆ ಹಾಗೆ ಉಳಿದುಕೊಂಡಿದ್ದು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ವಿಲೇವಾರಿಯಾಗಿದೆ. ಆದರೆ ನಮ್ಮ ತಾಲೂಕಿನಲ್ಲಿ ಆಗಿಲ್ಲ ಮತ್ತು ಸಾಗುವಳಿ ಪತ್ರ ಇದ್ದು ಪಹಣಿ ಇದ್ರೂ ಕೂಡ ದುರಸ್ತಿ ಇಲ್ಲದೆ ಅಕ್ಕಪಕ್ಕ ಒತ್ತುವರಿ ಬಂದಿರುತ್ತಾರೆ. ಆದ್ದರಿಂದ ಹಿಂದೆ ಆಗಿರುವ ಸ್ಕೆಚ್ ಪ್ರಕಾರ ದುರಸ್ತಿ ಮಾಡಬೇಕು. ಇಲ್ಲವಾದಲ್ಲಿ ಬಲಹೀನರಿಗೆ ಅನ್ಯಾಯವಾಗ್ತದೆ. ಉದಾಹರಣೆಗೆ ಕಸಬಾ ಹೋಬಳಿ ಶೆಟ್ಟಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 78ರಲ್ಲಿ 92 ಎಕರೆ ಭೂಮಿ ಇದ್ದು ಉಚ್ಚ ನ್ಯಾಯಾಲಯದಲ್ಲಿ ಸಂಬಂಧಪಟ್ಟ ದಾಖಲೆ ಅಲ್ಲಿರೋದ್ರಿಂದ ರೈತರಿಗೆ ದುರಸ್ತಿ ಇಲ್ಲದೆ ಹಾಗೆ ಉಳಿದುಕೊಂಡಿದೆ. ತಕ್ಷಣ ದಾಖಲೆ ತರಿಸಿಕೊಳ್ಬೇಕು ಮತ್ತು ದುರಸ್ತಿ ಕೊಡಿಸಬೇಕು. 6.
ಸಾದಳಿ ಹೋಬಳಿ ವೆಂಕಟಾಪುರ ಗ್ರಾಮದ ಖಾಲಿ ನಿವೇಶನವಿದ್ದು ದಾಖಲೆ ಇದ್ರೂ ಬೇರೆ ವ್ಯಕ್ತಿಗಳು ಅವರ ಮೇಲೆ ದಬ್ಬಾಳಿಕೆ ಮಾಡಿ ಜಾಗವನ್ನು ಆಕ್ರಮಿಸಲು ಮುಂದಾಗಿದ್ದು ಇಬ್ಬರು ರೈತರು ಜಗಳವಾಡಿ ದಾವೆಗಳನ್ನು ಹಾಕಿಸಿಕೊಂಡಿರ್ತಾರೆ. ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ಬಂದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ತಕ್ಷಣ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದು ಸಂಕ್ಷಿಪ್ತವಾಗಿ ದಾಖಲೆ ಇರುವ ರೈತರುಗಳಿಗೆ ನ್ಯಾಯ ಕೊಡಿಸಬೇಕು. 7. ತಲಕಾಯಲಬೆಟ್ಟ ಸಂಬಂಧಪಟ್ಟ ರೈತರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊಬೈಲ್ ಮುಖಾಂತರ ಸ್ಕೆಚ್ ಮಾಡಿ ಭೂಮಿ ಕಬಳಿಸಲು ಮುಂದಾಗಿರ್ತಾರೆ. ಅರಣ್ಯಾಧಿಕಾರಿಗಳಿಗೆ ಯಾವುದೇ ದಾಖಲೆ ಇಲ್ಲದಿದ್ರೂ ಕಿರುಕುಳ ಕೊಡೋದು ತಪ್ಪಿಸಬೇಕು. 8. ತಾಲೂಕಿನಲ್ಲಿ ಮುಂಗಾರು ಮಳೆ ಆಗ್ತಾ ಇದ್ದು ಕೆರೆ ಕಾಲುವೆಗಳು ದುರಸ್ತಿ ಮಾಡಬೇಕು. HN ವ್ಯಾಲಿ ನೀರಿನ ಕಾಲುವೆಗಳಲ್ಲಿ ಗಿಡ ಮರಗಳು ಬೆಳೆದಿದ್ದು ನೀರು ಸರಾಗವಾಗಿ ಹೋಗಲು ಆಗ್ತಿಲ್ಲ. ಆದ್ದರಿಂದ ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಕಾಲುವೆಗಳು ದುರಸ್ತಿ ಮಾಡಲು ಸಭೆ ಮಾಡಬೇಕು. ಅದೇ ರೀತಿ ಮುಖ್ಯವಾಗಿ ಬಾಶೆಟ್ಟಹಳ್ಳಿ ಹೋಬಳಿ ಕುದುಪಕುಂಟೆ ಗ್ರಾಮದ ಚಿಕ್ಕರಾಮಣ್ಣ ಕೆರೆ ಸುತ್ತಮುತ್ತಲೂ ಬಲಾಢ್ಯ ವ್ಯಕ್ತಿಗಳು ಒತ್ತುವರಿ ಮತ್ತು ಕೆರೆಕೋಡಿ ಕಿತ್ತು ಹೋಗಿ ಸುಮಾರು 10 ವರ್ಷಗಳಾಗಿದ್ರು ಮತ್ತು ಸ್ಥಳ ಪರಿಶೀಲನೆಗಾಗಿ ಆಗಿನ ತಾಲೂಕು ದಂಡಾಧಿಕಾರಿಗಳು ಮತ್ತು ಉನ್ನತಾಧಿಕಾರಿಗಳು ತನಿಖೆ ಮಾಡಿದ್ರು ಇದುವರೆಗೂ ಕೋಡಿ ಕಿತ್ತು ಹೋಗೋದಿರೋದಾಗ್ಲಿ ಒತ್ತುವರಿ ಬಿಡಿಸಿರೋದಾಗ್ಲಿ ಮಾಡಿರೋದಿಲ್ಲ ಮತ್ತು ತಾಲೂಕಿನಾದ್ಯಂತ ಕೆರೆಗಳಲ್ಲಿ ಮಣ್ಣು ಹೊಡೆಯೋದು ರೈತರುಗಳಿಗೆ ಮೀಸಲಿಟ್ಟು ಭೂ ಮಾಫಿಯಾಗಳು ತಮ್ಮ ಭೂಮಿಗಳಿಗೆ ಕೆರೆಗಳಲ್ಲಿ ಮಣ್ಣು ಹೊಡಿತಿರೋದನ್ನು ತಕ್ಷಣ ನಿಲ್ಲಿಸಬೇಕು. 9. ನಗರದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ತೊಂದರೆಯಾಗಿದೆ. ಸಾರ್ವಜನಿಕ ಶೌಚಾಲಯಗಳು ಇಲ್ಲವಾಗಿದೆ ಮತ್ತು ಕೆಲವು ವಾರ್ಡ್ಗಳಿಗೆ 15 ದಿನಕ್ಕೆ ಒಂದು ಬಾರಿ ಕುಡಿಯುವ ನೀರು ಬಿಡ್ತಾ ಇದ್ದು ಸಾರ್ವಜನಿಕರು ಬಹಳ ಕಿರುಕುಳ ಅನುಭವಿಸುತ್ತಿದ್ದಾರೆ. ಸಮರ್ಪಕವಾಗಿ ನೀರು ಬಿಡಲು ಅನುವು ಮಾಡಿಕೊಡಬೇಕು ಮತ್ತು ನಗರದಲ್ಲಿ ಹೆಚ್ಚು ಜನಸಂಖ್ಯೆ ಜಾಗದಲ್ಲಿ ಶೌಚಾಲಯಗಳು ಒಂದು ಇಲ್ಲವಾದ್ದರಿಂದ ನಗರದಲ್ಲಿ 4 ಕಡೆ ಶೌಚಾಲಯಗಳಾಗಬೇಕಿದೆ. 10. ತಾಲೂಕಿನಲ್ಲಿ ಆಹಾರ ಪಡಿತರ ಚೀಟಿಗಳು ಸುಮ್ಮನೆ ಹೆಚ್ಚಾಗಿ ರದ್ದಾಗಿರುವ ಪಡಿತರ ಚೀಟಿಗಳಲ್ಲಿ ಮಧ್ಯಮ ಮತ್ತು ಬಡ ರೈತರ ಕುಟುಂಬಗಳಿಗೆ ಅನ್ಯಾಯವಾಗಿದೆ. ಇದನ್ನು ಪರಿಶೀಲಿಸಿ ನ್ಯಾಯಯುತವಾಗಿರುವ ಮಧ್ಯಮ ಬಡವರಿಗೆ ಪಡಿತರ ಚೀಟಿಗಳನ್ನು ಕೊಡಲು ಅನುಕೂಲ ಮಾಡಿಕೊಡಬೇಕು. 11. ತಾಲೂಕಿನಲ್ಲಿ ಪ್ರತಿ ಗ್ರಾಮದಲ್ಲಿ ಗುಂಡು ತೋಪುಗಳಿತ್ತು ಸರ್ವೆ ಮಾಡಿಸಿ ಮುಂಗಾರು ಮಳೆ ಆಗ್ತಾ ಇದ್ದು ಹಣ್ಣು ಬಿಡುವ ಬೀಜ ಮತ್ತು ಗಿಡ ನಾಟಿ ಮಾಡಲು ಆದೇಶ ಮಾಡಬೇಕು. 12. ತಾಲೂಕಿನಲ್ಲಿ ಸರ್ಕಾರಿ ಜಾಗದಲ್ಲಿ ಎಲ್ಲ ವರ್ಗದ ಬಡ ರೈತರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದು ಅಂತಹ ರೈತರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕು. 13. ಭೂಮಾಪಕ ಮುಷ್ಕರದಿಂದ ರೈತರ ಭೂಮಿಗಳು ಸರ್ವೆ ಮಾಡಲು 3-4 ತಿಂಗಳಿನಿಂದ ಕೆಲಸ ಆಗದೆ ಸುಮ್ಮನೆ ಭೂಮಾಪಕ ಕಚೇರಿಗೆ ರೈತರುಗಳು ತಿರುಗಾಡಿ ಕಿರುಕುಳ ಅನುಭವಿಸುತ್ತಾರೆ. ಆದ್ದರಿಂದ ಭೂಮಾಪಕರನ್ನು ಕರೆಸಿ ಸಭೆ ಮಾಡಿಸಿ ರೈತರ ಭೂಮಿಗಳನ್ನು ಸರ್ವೆ ಮಾಡಿಸಲು ಅನುವು ಮಾಡಿಕೊಡಬೇಕು. 14. ತಾಲೂಕಿನಾದ್ಯಂತ ಕೆಲವು ಗ್ರಾಮಗಳಲ್ಲಿ ರಾಜಾರೋಷವಾಗಿ ಮದ್ಯಪಾನ ಮಾರಾಟ ಮಾಡ್ತಾ ಇದ್ದು ಇದಕ್ಕೆ ತಕ್ಷಣ ಕಡಿವಾಣ ಹಾಕಬೇಕು. ಶಿಡ್ಲಘಟ್ಟ ತಾಲೂಕಿನ ಕಚೇರಿಯನ್ನು ಮುತ್ತಿಗೆ ಹಾಕಲು ಮುಂದಾಗಿರುವ ರೈತ ಸಂಘಟನೆಯ ಕರ್ನಾಟಕ ರಾಜ್ಯ ವಿಭಾಗಿ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಟಿಕೆ ಅರುಣ್ ಕುಮಾರ್, ತಾಲೂಕು ಅಧ್ಯಕ್ಷರಾದ ರವಿಪ್ರಕಾಶ್, ನಾರಾಯಣಸ್ವಾಮಿ, ಮಾರುತೀಶ್, ಚೆನ್ನೇಗೌಡ ಇನ್ನೂ ಹಲವಾರು ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಸೇರಿ ಮುತ್ತಿಗೆ ಹಾಕಲು ಮುಂದಾಗಿರ್ತಾರೆ. ಅಂತಹ ಸಮಯದಲ್ಲಿ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಬಂದು ರೈತರುಗಳ ಸಮಸ್ಯೆಗಳನ್ನು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಗನೆ ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆಂದು ಆಶ್ವಾಸನೆ ಕೊಟ್ಟಿರ್ತಾರೆ. ಶ್ರೀನಾಥ್ ಟಿ, ಸುಮನ್ ಟಿವಿ, ಕುದುಪಕುಂಟೆ.